ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಯಾವಾಗ ಪ್ರಕಟವಾಗುತ್ತೆ? ಇದೇ ಒಂದು ದೊಡ್ಡ ಪ್ರಶ್ನೆ ವೀಕ್ಷಕರೇ. ಇಂಟರ್ನಲ್ ರಿಸರ್ವೇಷನ್ 56% ಕುರಿತು ಏನು ಇದೆ, ಆ ಒಂದು ಇಂಟರ್ನಲ್ ರಿಸರ್ವೇಷನ್ ಕುರಿತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆ ಒಂದು ಇಂಟರ್ನಲ್ ರಿಸರ್ವೇಷನ್ಸ್ ಆಲ್ ಆಗುತ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ. ಏಪ್ರಿಲ್ 24ಕ್ಕೆ ಐ ಥಿಂಕ್ ಮತ್ತೆ ನೇಮಕಾತಿಗಳ ವಿಚಾರ ಕುರಿತು ಮಾಹಿತಿ ಹೊರಬೀಳಬಹುದು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಈಗ ಮುಂದಿನ ಕ್ಯಾಬಿನೆಟ್ನಲ್ಲಿ ಗೊತ್ತಾಗುತ್ತೆ ನೇಮಕಾತಿ ಕುರಿತು ಅಧಿಸೂಚನೆ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ. PST GPSTR ಮತ್ತು HSTR ಶಿಕ್ಷಕರ ನೇಮಕಾತಿಗೆ. ಭಾಳಷ್ಟು ಕಡೆ ನೀವು ಗಮನಿಸಿರ್ಬೋದು, ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ನೇಮಕಾತಿ ಆದಷ್ಟು ಬೇಗ ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ. ಹಾಗಾಗಿ ನೇಮಕಾತಿಗಳ ಕುರಿತು ಅಧಿಸೂಚನೆ ಬೇಗನೆ ಪ್ರಕಟವಾಗಲಿ, ನೋಡೋಣ ಏನಾಗುತ್ತೆ ಅಂತ. ನೇಮಕಾತಿ ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಾಕಿಂಗ್ನಲ್ಲಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಅಧಿಸೂಚನೆ ಯಾವಾಗ ಬರ್ಬೋದು ಅಂತ. ಆದಷ್ಟು ಬೇಗ ನೇಮಕಾತಿ ಬರಲಿ. ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನೇಮಕಾತಿ ಅಧಿಸೂಚನೆ ಬರ್ತಾ ಇಲ್ಲ. ಎನಿಹೌ, ಇಂಟರ್ನಲ್ ರಿಸರ್ವೇಷನ್ ಕೇಸ್ ಕ್ಲಿಯರ್ ಆಗಿ ಆದಷ್ಟು ಬೇಗ ನೇಮಕಾತಿ ಆಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.